ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು 11ನೇ ತರಗತಿಯ ಗಣಿತ ಪಾಠ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತಕ್ಕಂತಹ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡೋಣಂತೆ. ಈ ಭಾಗದಲ್ಲಿ ನಾವು ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ನ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲೂ ಕೂಡ ಇದನ್ನೇ ಮಾಡಿದ್ವಿ, ಇದನ್ನು ಕೂಡ ಕಂಟಿನ್ಯೂ ಮಾಡ್ಕೊತ ಹೋಗೋಣಂತೆ. ಮುಂದಿನ ಪ್ರಶ್ನೆ, ಫೈಂಡ್ ಝೆಡ್ ಇಫ್ ಮಾಡ್ಯುಲಸ್ ಆಫ್ ಆರ್ ಇಸ್ ಈಕ್ವಲ್ ಟು 2 ಆ್ಯಂಡ್ ಆರ್ಗ್ಯುಮೆಂಟ್ ಆಫ್ ಝೆಡ್ ಇಸ್ ಈಕ್ವಲ್ ಟು π/4 ಅಂತ ಇದೆ. ಅಂದರೆ ನಾವೇನು ಮಾಡಬೇಕು, ಇಲ್ಲಿ ಝೆಡ್ಡನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಕಾಂಪ್ಲೆಕ್ಸ್ ನಂಬರನ್ನೇ ಫೈಂಡ್ ಔಟ್ ಮಾಡಬೇಕು. ಕಾಂಪ್ಲೆಕ್ಸ್ ನಂಬರನ್ನು ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿದ್ದಾರೆ ಅವರು ಆರನ್ನು ಕೊಟ್ಟಿದ್ದಾರೆ. ಆರ್ ಕೊಟ್ಟಿದ್ದಾರೆ, ಆರ್ಗ್ಯುಮೆಂಟ್ ಆಫ್ ಝೆಡ್ಡನ್ನು ಕೊಟ್ಟಿದ್ದಾರೆ. ಆರ್ಗ್ಯುಮೆಂಟ್ ಆಫ್ ಝೆಡ್ ಅಂತಂದ್ರೆ ಏನು ರೀ? ಟೀಟಾ, ಹೌದಿಲ್ಲ ರೀ? ಓಕೆ, ಆರ್ಗ್ಯುಮೆಂಟ್ ಆಫ್ ಝೆಡ್ ಇಸ್ ನಥಿಂಗ್ ಬಟ್ ಟೀಟಾ. ಲೆಟ್ ಆರ್ಗ್ಯುಮೆಂಟ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಟೀಟಾ ಅಂತ ತಗೊಳ್ಳೋಣ. ಟೀಟಾ ಅಂದರೆ ಆರ್ಗ್ಯುಮೆಂಟ್ ಆಫ್ ಝೆಡ್. ಆರ್ಗ್ಯುಮೆಂಟ್ ಆಫ್ ಝೆಡ್ ಅಂತಂದರೆ ಟೀಟಾ. ಟೀಟಾ ಇಸ್ ಈಕ್ವಲ್ ಟು π/4 ಅಂತ ತಗೊಳ್ಳೋಣ. ಟೀಟಾ ಸಿಗ್ತಾ ನಮ್ಗೆ. ಅದೇ ಥರನಾಗಿ ಆರ್ ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಆರ್, ಮಾಡ್ಯುಲಸ್ ಆಫ್ ಆರ್ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಮಾಡ್ಯುಲಸ್ ಆಫ್ ಆರ್ ಇಸ್ ಈಕ್ವಲ್ ಟು 2 ಅಂತಂದರೆ ಆರ್ನ ಬೆಲೆ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಆರ್ ಇಸ್ ಈಕ್ವಲ್ ಟು 2 ಅಂದಂಗೆ. ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಆರ್ ಇಸ್ ಈಕ್ವಲ್ ಟು 2 ಅಂದಂಗೆ. ಹಾಗಿದ್ರೆ ಅವ್ರು ಏನು ಕೇಳ್ತಾ ಇದ್ದಾರೆ? ಝಡ್ ಕೇಳ್ತಾ ಇದ್ದಾರೆ. ನಮಗೆ ತಿಳಿದಂತೆ ಅಂದರೆ ವಿ ನೋ ದ್ಯಾಟ್, ನಮಗೆ ತಿಳಿದಂತೆ ವಿ ನೋ ದ್ಯಾಟ್ ಏನು ಗೊತ್ತೈತೆ ನಮಗೆ? ಝಡ್ ಇಸ್ ಈಕ್ವಲ್ ಟು ಆರ್ ಕಾಸ್ ಟೀಟಾ ಪ್ಲಸ್ ಐ ಸೈನ್ ಟೀಟಾ ಅಂತ ನಾವು ತಗೋಬೇಕು. ಆರ್ ಕಾಸ್ ಟೀಟಾ ಪ್ಲಸ್ ಐ ಸೈನ್ ಟೀಟಾ ಅಂತೇಳಿ. ಓಕೆ, ಝಡ್ ಇಸ್ ಈಕ್ವಲ್ ಟು ಆರ್ನ ಬೆಲೆ ಏನಿದೆ ರೀ? 2 ಅದ. ಓಕೆ, ಆರ್ ಇನ್ ಬ್ರಾಕೆಟ್ ಅದು, ಆರ್ ಇನ್ ಬ್ರಾಕೆಟ್. ಓಕೆ, 2 ಇನ್ ಬ್ರಾಕೆಟ್. ಕಾಸ್ ಟೀಟಾನ ಬೆಲೆ ನೋಡೋಣ ಅಂತ. ಕಾಸ್ ಟೀಟಾ, ಟೀಟಾ ಅಂತಂದರೆ π/4 ಪ್ಲಸ್ ಐ ಸೈನ್ ಟೀಟಾ ಅಂತಂದರೆ π/4 ಅಂತ ನಾವು ಬರಿಬೋದು. ನಂತರ ಝಡ್ ಇಸ್ ಈಕ್ವಲ್ ಟು 2 ಇನ್ ಬ್ರಾಕೆಟ್. ಕಾಸ್ π/4ನ ಬೆಲೆ ಕಾಸ್ π/4. π/4 ಅಂದರೆ 45 ಡಿಗ್ರಿ. ಕಾಸ್ 45 ಡಿಗ್ರಿ 1/√2, 1/√2 ಪ್ಲಸ್ ಐ ಸೈನ್ 45 ಡಿಗ್ರಿ ಅದು ಕೂಡ 1/√2, 1/√2 ಅಂತ ಬರೋಣ. ಝಡ್ ಇಸ್ ಈಕ್ವಲ್ ಟು 2 ಇನ್ ಬ್ರಾಕೆಟ್. ಓಕೆ, ಲಸ ಏನಾಗ್ತದೆ ರೀ? √2ನೇ ಆಗ್ತದೆ. 1 + 1 i, 1 + 1 i, 1 + 1 i. ಅವಾಗ ಏನಾಗ್ತದೆ ನೋಡಿರಿ? ದಿಸ್ ಇಸ್ ಈಕ್ವಲ್ ಟು ಝಡ್ ಇಸ್ ಈಕ್ವಲ್ ಟು √2ಅನ್ನು 2ಅನ್ನು ಹೆಂಗೆ ಬರಿಬೋದು ನಾನು? 2ಅನ್ನು √2 ಇಂಟು √2 ಅಂತ ನಾವು √2 ಇಂಟು √2 ಅಂದ್ರೆ ಏನು ರೀ? √4. √4ನ ಬೆಲೆ 2ನೇ ಬರ್ತದೆ. 2 ಬದಲಿ ನಾವೇನು ಬರಿಬೋದು? √2 ಇಂಟು √2 ಅಂತ ಬರಿಬೋದು. 1 + 1 i ಡಿವೈಡೆಡ್ ಬೈ ಇಲ್ಲೂ ಕೂಡ ಏನದ ರೀ? √2 ಅದ. ಇದು √2 ಕ್ಯಾನ್ಸಲ್ ಆಯಿತು. ಆದ್ದರಿಂದ ಝಡ್ ಇಸ್ ಈಕ್ವಲ್ ಟು √2ನಿಂದ ಗುಣಾಕಾರ ಮಾಡೋಣ ಅಂತ. √2 × 1 ಅಂದರೆ √2 ಅಂತ ಬಂತು. ಪ್ಲಸ್ 1 ಇಂಟು √2 i ಅಂದರೆ 1√2 i ಅಂತಂದ್ರೆ ಒಂದೇ i √2 ಅಂತ ಕೂಡ ನಾವು ಬರಿಬಹುದು. ಝಡ್ ಇಸ್ ಈಕ್ವಲ್ ಟು √2 ಪ್ಲಸ್ i √2 ಅಂತ ಆಗ್ತದೆ. ಅವ್ರು ಕೇಳಿದ್ರು, ಝಡ್ ಕೇಳಿದರು, ನಾವು ಝಡ್ಡನ್ನು ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣಂತೆ. ನೆಕ್ಸ್ಟ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ದ ಕ್ವಶನ್ ಈಸ್ ಫೈಂಡ್ ದ ಮಾಡ್ಯುಲಸ್ ಆ್ಯಂಡ್ ಆರ್ಗ್ಯುಮೆಂಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ 1 + 2i ಹೋಲ್ ಡಿವೈಡೆಡ್ ಬೈ 1 - 3i ಅಂತ ಇದೆ. ಓಕೆ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮಾಡ್ಯುಲಸ್ ಆಫ್ ಝಡ್ ಆ್ಯಂಡ್ ಆಲ್ಸೋ ದ ಆರ್ಗ್ಯುಮೆಂಟ್ ಆಫ್ ಝಡ್ ಅನ್ನು ಫೈಂಡ್ ಔಟ್ ಮಾಡ್ಕೊತ ಹೋಗಬೇಕು. ಮೊದಲೇದಾಗಿ ಅವ್ರು ಏನು ಕೊಟ್ಟಿದ್ದಾರೆ? ಝಡ್ ಇಸ್ ಈಕ್ವಲ್ ಟು ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ರೀ? 1 + 2i ಡಿವೈಡೆಡ್ ಬೈ 1 - 3i ಅಂತ ಕೊಟ್ಟಿದ್ದಾರೆ. ಇದನ್ನು ನಾನು ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಒಳಗೆ ಕನ್ವರ್ಟ್ ಮಾಡಬೇಕು. ಐ ಹ್ಯಾವ್ ಟು ಕನ್ವರ್ಟ್ ದಿಸ್ ಒನ್ ಇಂಟು ಸ್ಟ್ಯಾಂಡರ್ಡ್ ಫಾರ್ಮ್, ದಟ್ ಈಸ್ a + ib. ಆ ಫಾರ್ಮ್ ಒಳಗೆ ತರೋಣಂತ. ಅದನ್ನು ತರಬೇಕು ಅಂತಂದ್ರೆ ರ್ಯಾಷನಲೈಸ್ ದಿ ಡಿನಾಮಿನೇಟರ್, ಅಂದರೆ ಛೇದವನ್ನು ಅಕರ್ಣೀಕರಿಸಬೇಕು. ಅಂದರೆ ರ್ಯಾಷನಲೈಸ್ ದಿ ಡಿನಾಮಿನೇಟರ್ ಅಂತಂದರೆ ಇಲ್ಲಿ 1 ಮೈನಸ್ ಇದ್ದಿದ್ದು ಪ್ಲಸ್ ಮಾಡಿಕೊಂಡು 3i ಬರೆದು ಇಂಟು ಮಾಡ್ಕೋಬೇಕು. ಆಮೇಲೆ ಡಿವೈಡು ಕೂಡ 1 + 3i ಅಂತ ಮಾಡ್ಕೋಬೇಕು. ಮಲ್ಟಿಪ್ಲಿಕೇಶನ್ ಮಾಡ್ಕೊತ ಹೋಗೋಣಂತ. 1 × 1 1 ಪ್ಲಸ್ 3i ಪ್ಲಸ್ 2i × 1 2i. ಓಕೆ, ಪ್ಲಸ್ 2 × 3 = 6i × i² ಅಂತ ಆಯಿತು. ಓಕೆ, ಡಿವೈಡೆಡ್ ಬೈ ಇದು a - b, a + b ಅಂದರೆ a² - b² ಅಂತ ನಾವು ಬರಿಬಹುದು. ಓಕೆ, ದಿಸ್ ಈಸ್ ಈಕ್ವಲ್ ಟು 1 + 3i + 2i 5i. ಓಕೆ,
ಪ್ಲಸ್ 6i² ಅಂತಂದರೆ -1 ಡಿವೈಡೆಡ್ ಬೈ 1 ಆ್ಯಸ್ ಇಟ್ ಈಸ್ ಮೈನಸ್ 3² ಈಸ್ 9 ಆಮೇಲೆ i² ಅಂತ ನಾವು ಬರಿಬೋದು. ದಿಸ್ ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ -6 ಬಂತು ಪ್ಲಸ್ 1 ಬಂತು ಅಂದರೆ -5 ಪ್ಲಸ್ 5i -5 ಪ್ಲಸ್ 5i ಡಿವೈಡೆಡ್ ಬೈ 1 -9 i² ಅಂದ್ರೆ ಏನು ರೀ -1 ಅಂತ ನಾವು ಬರಿಬೋದು. ದಿಸ್ ಈಸ್ ಈಕ್ವಲ್ ಟು -5 ಪ್ಲಸ್ 5i ಡಿವೈಡೆಡ್ ಬೈ ಮೈನಸ್ ಇಂಟು ಮೈನಸ್ ಪ್ಲಸ್ 9 1s 9 ಪ್ಲಸ್ 1 10 ಅಂತ ಬರ್ತದೆ. ಆಮೇಲೆ ಇಲ್ಲಿ -5 ಅಥವಾ 5 ಕಾಮನ್ ತೆಗೆಣಂತ್ರಿ 5 ಕಾಮನ್ ತೆಗೆದಾಗ ಏನಾಗುತ್ತೆ ದಿಸ್ ಈಸ್ ಈಕ್ವಲ್ ಟು 5 ಕಾಮನ್ ತೆಗೆದಾಗ ಇಲ್ಲಿ -1 ಉಳಿತದೆ -1 ಪ್ಲಸ್ i ಅಂತ ಉಳಿತದೆ ಡಿವೈಡೆಡ್ ಬೈ 10 ಆಯ್ತು ನೋಡಿರಿ. ಓಕೆ -1 ಪ್ಲಸ್ i ಡಿವೈಡೆಡ್ ಬೈ 10 5 1s 5 2s ದಿಸ್ ಈಸ್ ಈಕ್ವಲ್ ಟು -1 ಡಿವೈಡೆಡ್ ಬೈ 2 ಪ್ಲಸ್ i ಡಿವೈಡೆಡ್ ಬೈ 2 ಏನಿದು ಝೆಡ್ನ ಬೆಲೆ ಬಂತು, ಇದು ಝೆಡ್ ಬಂತು ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ವಿ ನಾವು. ಈಗೇನು ಮಾಡಬೇಕು ಮಾಡ್ಯುಲಸನ್ನು ಫೈಂಡ್ ಔಟ್ ಮಾಡಬೇಕು. ಮಾಡ್ಯುಲಸ್ ನಾವು ಮಾಡ್ಯುಲಸ್ ಆಫ್ ಝೆಡ್ is equal to under root of formula in real part of z the whole square, real part of z the whole square, real of z the whole square plus imaginary of z the whole square ಅಂತ ಇದು ಫಾರ್ಮುಲಾ ಐತೆ. ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ರಿಯಲ್ ಪಾರ್ಟ್ ಆಫ್ ಝೆಡ್ ಏನದ ರೀ -1/2 ಹೋಲ್ ಸ್ಕ್ವೇರ್ ಪ್ಲಸ್ ಪ್ಲಸ್ 1/2 ದಿ ಹೋಲ್ ಸ್ಕ್ವೇರ್ ಇಮ್ಯಾಜಿನರಿ ಇಂದ 1/2 ದಿಸ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ -1 ಇದ್ದಿದ್ದು 1 ಆಗುತ್ತೆ 2 ಸ್ಕ್ವೇರ್ ಇದ್ದಿದ್ದು 4 ಆಗ್ತದೆ ಪ್ಲಸ್ 1 ಡಿವೈಡೆಡ್ ಬೈ 4 ದಿಸ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 2 ಡಿವೈಡೆಡ್ ಬೈ 4 2 1s 2 2s ದಿಸ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಡಿವೈಡೆಡ್ ಬೈ 2. ಇದನ್ನು ಹೆಂಗೆ ಬರಿಬೋದು 1 ಡಿವೈಡೆಡ್ ಬೈ √2 ಅಂತಲೂ ಬರಿಬೋದು. 1 ಡಿವೈಡ್ ಬೈ √2 ಅಂದರೆ ನಮಗೇನು ಸಿಕ್ತೀಗ ದೇರ್ ಫೋರ್ ಮಾಡ್ಯುಲಸ್ ಆಫ್ ಝೆಡ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ √2 ಅಂತ ಸಿಕ್ತು. ಅಂದರೆ ಈ ಒಂದು ಪ್ರಶ್ನೆಯ ಒಂದು ಭಾಗವನ್ನು ಮುಗಿಸ್ತಿದ್ವಿ ನಾವು. ಏನು ಒಂದು ಭಾಗ ಅದು ಮಾಡ್ಯುಲಸ್ ಮುಗೀತು. ಈಗೇನು ಮಾಡಬೇಕು ನಾವು ಆರ್ಗ್ಯುಮೆಂಟ್ ಆಫ್ ಝೆಡ್ಡನ್ನು ಫೈಂಡ್ ಔಟ್ ಮಾಡಬೇಕು. ಆರ್ಗ್ಯುಮೆಂಟ್ ಆಫ್ ಝೆಡ್ಡನ್ನು ಲೆಟ್ ಏನು ತೊಗೊಳ್ಳೋಣ ಅದಕ್ಕೆ ಲೆಟ್ ಆರ್ಗ್ಯುಮೆಂಟ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಟೀಟಾ ಅಂತ ತೊಗೊಳ್ಳೋಣ. ಆರ್ಗ್ಯುಮೆಂಟ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಟೀಟಾ ಅಂತ ತೊಗೊಳ್ಳೋಣ. ನಂತರ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತದೆ ನಮ್ಗೆ. ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಇಮ್ಯಾಜಿನರಿ ಆಫ್ ಝೆಡ್ ಡಿವೈಡೆಡ್ ಬೈ ರಿಯಲ್ ವ್ಯಾಲ್ಯೂ ಆಫ್ ಝೆಡ್ ಅಂತ ಬರ್ತದೆ. ರಿಯಲ್ ವ್ಯಾಲ್ಯೂ ಆಫ್ ಝೆಡ್ ಮಾಡ್ಯುಲಸ್ ಇಲ್ಲ, ಇಲ್ಲಿ ಏನಿದೆ ಜಸ್ಟ್ ಬ್ರ್ಯಾಕೆಟ್ ಇದೆ, ಜಸ್ಟ್ ಬ್ರ್ಯಾಕೆಟ್. therefore tan theta is equal to in bracket imaginary of z, imaginary part ಏನೈತ್ರಿ z imaginary part 1/2 ಅದ 1/2 1 divided by 2 whole divided by okay real part of z ಏನಿದೆ -1/2 ಇದೆ -1/2 -1 divided by 2 1/2 1s ಏನು ಉಳಿತು ಈಗ tan theta is equal to -1. tan theta ನ ಬೆಲೆ ಎಷ್ಟು ಬಂತು ರೀ -1 ಅಂತ ಬಂತು. ಇದು tan theta ನ ಬೆಲೆ ಬಂತು. ಆದರೆ ನಮಗೇನು ಬೇಕು ಈಗ ಟೀಟಾನ ಬೆಲೆ, ಟೀಟಾ ವ್ಯಾಲ್ಯೂ ಬೇಕು. ಟ್ಯಾನ್ ಟೀಟಾ ವ್ಯಾಲ್ಯೂ -1 ಅದ, ಟೀಟಾ ವ್ಯಾಲ್ಯೂ ಬೇಕು ರೀ. ಟೀಟಾ ವ್ಯಾಲ್ಯೂ ಬೇಕಂತಂದ್ರೆ ಲೆಟ್ ಟ್ಯಾನ್ ಅಲ್ಫಾ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಟ್ಯಾನ್ ಟೀಟಾ ಅಂತ ನಾವು ತಗೋಣ. ಓಕೆ, ಟ್ಯಾನ್ ಅಲ್ಫಾ ಅಂದರೆ ಅದು ಏನದು ಅಬ್ಸಲ್ಯೂಟ್ ವ್ಯಾಲ್ಯೂ ಆಗ್ತದೆ. ಅಬ್ಸಲ್ಯೂಟ್ ವ್ಯಾಲ್ಯೂ ಅನ್ನೋಕ್ಕಿಂತ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ನಾವು ಹೇಳ್ಬೋದು. ಓಕೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಫ್ ಎ ಝೆಡ್ ಅಂತ ನಾವು ತಗೊತೀವಿ. ಓಕೆ, ದೇರ್ ಫೋರ್ ಟ್ಯಾನ್ ಆಲ್ಫಾ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಟ್ಯಾನ್ ಟೀಟಾ ಅಂತ ನಾವು ತೊಗೊಳ್ಳೋಣ. ಮಾಡ್ಯುಲಸ್ ಅಂತ ತೊಗೊಳ್ಳೋಣ. ಮಾಡ್ಯುಲಸ್ ಅಂತಂದ್ರೆ ಮೈನಸ್ ಇದ್ರು ಪ್ಲಸ್ ಅಂತ ತೊಗೋಬೇಕು. ಟ್ಯಾನ್ ಆಲ್ಫಾ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಟ್ಯಾನ್ ಟೀಟಾನ ಬೆಲೆ ಎಷ್ಟು ಬಂದೈತೆ ರೀ -1 ಅಂತ ಬಂದಿದೆ. ಟ್ಯಾನ್ ಆಲ್ಫಾ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ -1 ಏನಾಗುತ್ತೆ +1 ಅಂತ ಆಗ್ತದೆ. ದೇರ್ ಫೋರ್ ಟ್ಯಾನ್ ಆಲ್ಫಾ ಈಸ್ ಈಕ್ವಲ್ ಟು ಓಕೆ ಟ್ಯಾನ್ನ ಬೆಲೆ 1 ಯಾವಾಗಿರ್ತದೆ ಟ್ಯಾನ್ π/4 ಟ್ಯಾನ್ 45 ಡಿಗ್ರಿ. ಹಾಗಾಗಿ ಟ್ಯಾನ್ 45 ಡಿಗ್ರಿ ಅನ್ನೋಕ್ಕಿಂತ ಟ್ಯಾನ್ π/4 ಅಂತ ನಾನು ತಗೋತೀನಿ. ಟ್ಯಾನ್ ಕ್ಯಾನ್ಸಲ್ ಆಯಿತು. ಆಲ್ಫಾ ಈಸ್ ಈಕ್ವಲ್ ಟು π/4 ಅಂತ ಬಂತು. ಬಟ್ ಆಲ್ಫಾ ಈಸ್ ನಾಟ್ ಟೀಟಾ. ಆಲ್ಫಾ ಟೀಟಾ ಅಲ್ಲ, ನನಗೇನು ಬೇಕು ಟೀಟಾ ಬೇಕು. ಟೀಟಾ ಬೇಕಂದ್ರೆ ನಾವೇನು ಮಾಡಬೇಕಲ್ಲಿ ಕ್ವಾಡ್ರೆಂಟನ್ನು ನೋಡಬೇಕು. ನಾನು ನಿಮ್ಗೆ ಹೇಳಿದ್ದೀನಿ ಆರ್ಗ್ಯುಮೆಂಟ್ ಆಫ್ ಝೆಡ್ ಈಸ್ ಡಿಪೆಂಡ್ ಆನ್ ದ ಪಾಯಿಂಟ್ ಪಿ ವೇರ್ ಇಟ್ ಈಸ್ ಲೈಯಿಂಗ್. ಅದರ ಪಿ ಅಥವಾ ಝೆಡ್ ವ್ಯಾಲ್ಯೂ ಎಲ್ಲಿ ನಮಗೆ ಸಿಗ್ತದೆ ಅಂತಂದರೆ ಕಾಂಪ್ಲೆಕ್ಸ್ ಏನು ಸಿಗ್ತದೆ, ಕಾಂಪ್ಲೆಕ್ಸ್ ನಂಬರ್ ಏನಿದೆಯಲ್ಲ ಯಾವ ಕ್ವಾಡ್ರೆಂಟ್ ಒಳಗಡೆ ಇದೆ ಅದನ್ನು ನೋಡಬೇಕಾಗ್ತದೆ. ಯಾವ ಕ್ವಾಡ್ರೆಂಟ್ ಇದು ಕಾಂಪ್ಲೆಕ್ಸ್ ನಂಬರ್ ಅಲ್ಲ,
ಓಕೆ, ಇದು ಯಾವ ಕ್ವಾಡ್ರೆಂಟ್ ಒಳಗದ? ಇದು ರಿಯಲ್ ಪಾರ್ಟು, ಇದು ಇಮ್ಯಾಜಿನರಿ ಪಾರ್ಟು. ಇದು ಎಕ್ಸ್, ಇದು ವೈ. ಎಕ್ಸ್ ಮೈನಸ್ ಅದ, ವೈ ಪ್ಲಸ್ ಅದ. ಎಕ್ಸ್ ಮೈನಸ್ ವೈ ಪ್ಲಸ್ ಅಂದರೆ ಈ ಥರ ಇದ್ದಾಗ ಎಕ್ಸ್ ಮೈನಸ್, ಇದು ಮೈನಸ್ ಅದ, ವೈ ಪ್ಲಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಮೈನಸ್ ಕಾಮ ಪ್ಲಸ್ ಇರೋದು ಯಾವುದು? ಸೆಕೆಂಡ್ ಕ್ವಾಡ್ರೆಂಟ್. ಅಂದರೆ ದೇರ್ ಫೋರ್ ಟೀಟಾ ಲೈಸ್ ಆನ್ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಒಳಗೆ ಟೀಟಾ ಸಿಗ್ತದೆ. ದೇರ್ ಫೋರ್ ಏನು ಮಾಡ್ಬೇಕು ಈಗ ನಾನು? ಟೀಟಾ ಈಸ್ ಈಕ್ವಲ್ ಟು ಪೈ ಮೈನಸ್ ಆಲ್ಫಾ ಅಂತ ನಾವು ತಗೋಬೇಕು. ಸೆಕೆಂಡ್ ಕ್ವಾಡ್ರೆಂಟ್ ಒಳಗೆ ಏನು ತೋತಿದ್ವಿ? ಟೀಟಾ ಈಸ್ ಈಕ್ವಲ್ ಟು ಪೈ ಮೈನಸ್ ಆಲ್ಫಾ ಅಂತ ತೋತಿದ್ವಿ. ಟೀಟಾ ಈಸ್ ಈಕ್ವಲ್ ಟು ಪೈ ಮೈನಸ್ ಆಲ್ಫಾ ಅಂತ ತಗೊಳ್ತಾ ಇದ್ವಿ. ಅದೇ ಥರನಾಗಿ ಇಲ್ಲಿ ಏನು ಬರಬೇಕು ನಾನು? ಟೀಟಾ ಈಸ್ ಈಕ್ವಲ್ ಟು ಪೈ ಮೈನಸ್ ಆಲ್ಫಾ ಅಂತ ಬರೀಬೇಕು. ಟೀಟಾ ಈಸ್ ಈಕ್ವಲ್ ಟು ಪೈ ಮೈನಸ್ ಪೈ ಡಿವೈಡೆಡ್ ಬೈ 4 ಅಂತ ಬರೋಣ. ಓಕೆ, ಟೀಟಾ ಈಸ್ ಈಕ್ವಲ್ ಟು 4 ಪೈ ಮೈನಸ್ ಪೈ ಹೋಲ್ ಡಿವೈಡೆಡ್ ಬೈ 4. ಏನು ಮಾಡಿದ್ದೀನಿ ನಾನು? ಲೆಸ್ ತೆಗೆದಿದ್ದೀನಿ. 4 ಪೈ ಮೈನಸ್ ಪೈ ದಿಸ್ ಇಸ್ ಈಕ್ವಲ್ ಟು 3 ಪೈ ಡಿವೈಡೆಡ್ ಬೈ 4 ಅಂತ ಬಂತು. ದೇರ್ ಫೋರ್ ಆದ್ದರಿಂದ ಏನು ಬರಿಬೋದು ಲಾಸ್ಟಿಗೆ ನೀನು? ದೇರ್ ಫೋರ್ ಏನು ಬರಿಬೋದು? ಇಲ್ಲೇ ಬರ್ತೀನಿ ನೋಡಿರಿ. ದೇರ್ ಫೋರ್ ಆರ್ಗ್ಯುಮೆಂಟ್ ಆಫ್ ಝಡ್ ಇಸ್ ಈಕ್ವಲ್ ಟು, ಅಥವಾ ಟೀಟಾ ಆರ್ಗ್ಯುಮೆಂಟ್ ಆಫ್ ಝಡ್ ಇಸ್ ಈಕ್ವಲ್ ಟು 3 ಪೈ ಡಿವೈಡೆಡ್ ಬೈ 4 ಅಂತ ನಾವು ಬರಿಬೋದು. ಆಮೇಲೆ ಈ ಥರ ಬರ್ತೀವಲ್ಲ ರೀ, ಟ್ಯಾನ್ ಅಲ್ಫಾ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಟ್ಯಾನ್ ಟೀಟಾ ಅಂತ ಬರೆದಾಗ ಬ್ರಾಕೆಟಲ್ಲಿ ಏನು ಬರಬೇಕಂತಂದರೆ 0 ಇಸ್ ಲೆಸ್ ದ್ಯಾನ್ ಆಲ್ಫಾ ಲೆಸ್ ದ್ಯಾನ್ ಪೈ ಡಿವೈಡೆಡ್ ಬೈ 2 ಅಂತ ನಾವು ಬರೀಬೇಕಾಗ್ತದೆ. ಅಂದರೆ ಇದು ಆಲ್ಫಾದ ವ್ಯಾಲ್ಯೂ ಏನಾಗ್ತದೆ? ಮಾಡ್ಯುಲಸ್ ಅಂದಾಗ 0 to ಪೈ ಬೈ 2ನೇ ನಾವು ವ್ಯಾಲ್ಯೂ ಸಿಗ್ತದೆ ನಮಗೆ. ಯಾಕೆ? ಅಲ್ಲಿ ಮೈನಸ್ ಇದ್ರೂ ಕೂಡ ಪ್ಲಸ್ ಅಂತ ತೊಗೊತೀವಲ್ಲ, ಹಾಗಾಗಿ ಆಲ್ಫಾದ ವ್ಯಾಲ್ಯೂ ಪೈ ಬೈ 2ಗಿಂತ ಕಮ್ಮಿ ಇರ್ತದೆ, 0ಗಿಂತ ಜಾಸ್ತಿ ಇರ್ತದೆ. ಅದಕ್ಕೆ ಆಲ್ಫಾದ ವ್ಯಾಲ್ಯೂ ಏನು ಬಂತು? ಪೈ ಬೈ 2ಗಿಂತ ಕಮ್ಮಿ ಬಂತು, 0ಗಿಂತ ಜಾಸ್ತಿ ಬಂತು ಅಂತ ನಾವು ಹೇಳ್ಬೋದು. ಅತಿ ಉತ್ತಮವಾದಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ ನೋಡೋಣಂತೆ. ದ ನೆಕ್ಸ್ಟ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. Find the modulus and argument of z. Z is equal to 1 plus I to the power 13 whole divided by 1 minus I to the power 7 anta ide. That means we have to convert this one into a standard form of, that is complex numbers. What is the standard form of complex numbers? A plus IB. For that we need to simplify this one. ಅಂತಂದ್ರೆ ಏನು ಮಾಡಬೇಕು? ಅದನ್ನು ರ್ಯಾಷನಲೈಸ್ ದಿ ಡಿನಾಮಿನೇಟರ್. ದಟ್ ಮೀನ್ಸ್ z ಇಸ್ ಈಕ್ವಲ್ ಟು 1 ಪ್ಲಸ್ ಐ ಟು ದಿ ಪವರ್ 13 ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಐ ಟು ದಿ ಪವರ್ 7 ಅಂತ ಇದೆ. ಓಕೆ, ರ್ಯಾಷನಲೈಸ್ ದಿ ಡಿನಾಮಿನೇಟರ್ ಅಂತಂದರೆ ಮಲ್ಟಿಪ್ಲೈ ಮಾಡಬೇಕು. ಡಿನಾಮಿನೇಟರ್ ಸಿಂಬಲ್ ಚೇಂಜ್ ಮಾಡಿ 1 ಪ್ಲಸ್ ಐ ಟು ದಿ ಪವರ್ 7 ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಐ ಟು ದಿ ಪವರ್ 7 ಅಂತ ಆಗ್ತದೆ. ಓಕೆ, ದಿಸ್ ಈಸ್ ಈಕ್ವಲ್ ಟು, ಇದು ಮುಂದುಗಡೆ ಬಿಡಿಸ್ಬೇಕು ಅಂತ ಒಂದು ಸೂತ್ರ ಬರ್ತದೆ ಇಲ್ಲಿ. ಏನು ಸೂತ್ರ ಅಂತಂದರೆ ಎ ಟು ದಿ ಪವರ್ ಎಮ್ ಇಂಟು ಎ ಟು ದಿ ಪವರ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಎಮ್ ಪ್ಲಸ್ ಎನ್. ಇನ್ನೊಂದು ಎ ಟು ದಿ ಪವರ್ ಎಮ್ ಇಂಟು ಬಿ ಟು ದಿ ಪವರ್ ಎಮ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಹೋಲ್ ಟು ದಿ ಪವರ್ ಎಮ್ ಅಂತ ಬರ್ತದೆ. ಇದು ನ್ಯೂಮರೇಟರಲ್ಲಿ ಇದನ್ನು ಹಚ್ಚನಂತೆ, ಅಂಶದಲ್ಲಿ ಇದು ಸೂತ್ರ ಹಚ್ಚನಂತೆ, ಛೇದದಲ್ಲಿ ಇದನ್ನು ಸೂತ್ರ ಹಚ್ಚನಂತೆ. ಇಟ್ ಈಸ್ ದ ನ್ಯೂಮರೇಟರ್ ಒಳಗಡೆ ಇದು ಫಾರ್ಮುಲಾ ತೊಗೊಂಡು ಡಿನಾಮಿನೇಟರ್ ಫಾರ್ಮುಲಾ ತೊಗೊಂಡು ಏನಾಗ್ತದೆ ನೋಡೋಣ. ದಿಸ್ ಇಸ್ ಈಕ್ವಲ್ ಟು ಝಡ್ ಇಸ್ ಈಕ್ವಲ್ ಟು, ನೋಡಿ ದಿಸ್ ಈಸ್ ಎ ಟು ದಿ ಪವರ್ ಎಮ್, ಇದು ಎ ಟು ದಿ ಪವರ್ ಎನ್ ಅಂದರೆ ಪ್ಲಸ್ ಮಾಡೋಣಂತೆ. 1 ಪ್ಲಸ್ ಐ ಹೋಲ್ ಟು ದಿ ಪವರ್ 13 ಪ್ಲಸ್ 7 ದಟ್ ಈಸ್ 20 ಅಂತ ನಾವು ಬರಿಬೋದು. ನೆಕ್ಸ್ಟ್ ಇದೇನಿದೆ, ಇಲ್ಲಿ ಸಿಂಬಲ್ ಮಿಸ್ ಆಗಿದೆ. ಇಲ್ಲೇನಿದೆ, ಇಲ್ಲಿ 1 ಮೈನಸ್ ಐ 1 ಪ್ಲಸ್ ಐ 1 ಮೈನಸ್ ಐ 1 ಪ್ಲಸ್ ಐ ಅಂದರೆ ಇದು ಎ ಆಯಿತು, ಇದು ಬಿ ಆಯಿತು. ಎ ಟು ದಿ ಪವರ್ ಎಮ್, ಬಿ ಟು ದಿ ಪವರ್ ಎಮ್, ಎರಡು ಕಡೆಯೂ ಎಮ್ ಇದೆ. ಎಮ್ ಇದ್ದರೆ ಎಮ್ ಹೆಂಗದ ಹಂಗೆ ಉಳಿತದ, ಎಮ್ ಹೆಂಗದ ಹಂಗೆ ಉಳಿತದ. ಒಳಗಡೆದು ವ್ಯಾಲ್ಯೂಸ್ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಎ ಇಂಟು ಬಿ 1 ಮೈನಸ್ ಐ ಇಂಟು 1 ಪ್ಲಸ್ ಐ ಅಂದರೆ 1 ಸ್ಕ್ವಯರ್ ಮೈನಸ್ ಐ ಸ್ಕ್ವಯರ್ ಅಂತ ನಾವು ಬರಿಬಹುದು. ದಿಸ್ ಈಸ್ ಈಕ್ವಲ್ ಟು 1 ಪ್ಲಸ್ ಐ ಹೋಲ್ ಟು ದಿ ಪವರ್ ಆಫ್ 20 ಡಿವೈಡೆಡ್ ಬೈ, ಮುಂದೇನಾಗ್ತದೆ 1 ಸ್ಕ್ವೇರ್ ಇಸ್ 1 ಆಗ್ತದೆ, ಮೈನಸ್ ಐ ಸ್ಕ್ವೇರ್ ಇತ್ತಂದ್ರೆ ಏನು ರೀ? ಐ ಸ್ಕ್ವೇರ್ ಅಂದರೆ -1. ಇಲ್ಲೂ ಇದ್ರದ್ದು ವ್ಯಾಲ್ಯೂ -1 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 1 ಹೋಲ್ ಟು ದಿ ಪವರ್ 7 ಅಂತ ನಾವು ಬರ್ಬೋದು. ದಿಸ್ ಈಸ್ ಈಕ್ವಲ್ ಟು 1 ಪ್ಲಸ್ ಐ ಹೋಲ್ ಟು ದಿ ಪವರ್ 20 ಡಿವೈಡೆಡ್ ಬೈ 1 ಪ್ಲಸ್ 1 2 ಟು ದಿ ಪವರ್ 7 ಅಂತ ನಾವು ಬರಿಬೋದು. ದಿಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಟು ದಿ ಪವರ್ 7. ಇದನ್ನು ಸಪ್ರೇಟ್ ಬರ್ಕೊಂಬಿಡಲ್ಲ, ಛೇದದ ಭಾಗ ಸಪ್ರೇಟ್ ಬರ್ಕೊತೀನಿ. ಇನ್ ಬ್ರಾಕೆಟ್ 1 ಪ್ಲಸ್ ಐ ಹೋಲ್ ಟು ದಿ ಪವರ್ 2 ಹೋಲ್ ಟು ದಿ ಪವರ್ 10 ಅಂತ ನಾವು ಬರಿಬೋದು. ಹೌದಾ? 2 10s 20 ಅಂತ ಆಗ್ತದೆ. ಇದು ನ್ಯೂಮರೇಟರ್, ಡಿನಾಮಿನೇಟರ್. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಟು ದಿ ಪವರ್ 7 ಅಂತ ಬರೋಣ. ಇನ್ ಬ್ರಾಕೆಟ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಪ್ಲಸ್
ಬಿ ಸ್ಕ್ವೇರ್ ಪ್ಲಸ್ 2ab 2 ಇಂಟು 1 ಇಂಟು ಐ ಅಂದರೆ 2i ಆಮೇಲೆ ಹೋಲ್ ಟು ದಿ ಪವರ್ 20 ಅಂತ ನಾವು ಬರಿಬೋದು. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು ಇದ್ರ ಮುಂದಿಂದು ಈಕ್ವಲ್ ಟು ಅಂತ ಬರೋಣಂತ 1 ಡಿವೈಡೆಡ್ ಬೈ 2 ಟು ದಿ ಪವರ್ 7 1 ಡಿವೈಡೆಡ್ ಬೈ 2 ಟು ದಿ ಪವರ್ 7 ಅಂತ ಇದೆ. ಇನ್ ಬ್ರಾಕೆಟ್ ಇನ್ನೊಂದು ಬ್ರಾಕೆಟು 1 ಸ್ಕ್ವೇರ್ ಅಂತಂದರೆ 1 ಅಂತ ಬರೋಣ, ಐ ಸ್ಕ್ವೇರ್ ಅಂತಂದ್ರೆ ಏನು ರೀ -1 ಅಂತ ಬರೋಣ, ಆಮೇಲೆ ಪ್ಲಸ್ 2i ಅಂತ ಬರೋಣ, ಹೋಲ್ ಟು ದಿ ಪವರ್ 10 ಅಂತ ಬರೋಣ. ದಿಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಟು ದಿ ಪವರ್ 7 ಅಂತ ಬರೋಣ. -1 ಪ್ಲಸ್ 1 ಕ್ಯಾನ್ಸಲ್ ಆಗ್ತದೆ. ಅವಾಗೇನಾಯಿತು 2i ಟು ದಿ ಪವರ್ 10 ಅಂತ ಆಯಿತು. 2i ಟು ದಿ ಪವರ್ 10 ಅಂತ ಆಯಿತು. ಇದನ್ನ ಹೆಂಗೆ ಬರಿಬೋದು ನಾವು 2 ಟು ದಿ ಪವರ್ 10 ಇಂಟು i ಟು ದಿ ಪವರ್ 10 ಅಂತ ನಾವು ಬರಿಬೋದು. ಹೋಲ್ ಡಿವೈಡೆಡ್ ಬೈ 2 ಟು ದಿ ಪವರ್ 7 ಅಂತ ಆಗ್ತದೆ. ಆಮೇಲೆ 2 ಟು ದಿ ಪವರ್ 7 ಡಿನಾಮಿನೇಟರ್ ಒಳಗೈತೆ, ಮೇಲ್ಗಡೆ ಹೋದಾಗ ಏನಾಗುತ್ತೆ 10 ಒಳಗೆ 7 ಮೈನಸ್ ಆಗ್ತದೆ. ಹೌದಾ, 10 ಒಳಗೆ 7 ಮೈನಸ್ ಆದಾಗ ಏನಾಗುತ್ತೆ 2 ಟು ದಿ ಪವರ್ 3 ಅಂತ ಆಗ್ತದೆ. a ಟು ದಿ ಪವರ್ m ಡಿವೈಡೆಡ್ ಬೈ a ಟು ದಿ ಪವರ್ n ಇಸ್ ಈಕ್ವಲ್ ಟು a ಟು ದಿ ಪವರ್ m ಮೈನಸ್ n ಅಂತ ಬಂತು. ನೆಕ್ಸ್ಟ್ i ಟು ದಿ ಪವರ್ 10 ಇದೆಯಾ, i ಟು ದಿ ಪವರ್ 10 ಅನ್ನು ಹೆಂಗೆ ಬರಿಬೋದು ನಾವು ಐ ಸ್ಕ್ವಯರ್ ಹೋಲ್ ಟು ದಿ ಪವರ್ 5 ಅಂತ ಬರಿಬೋದಾ. 2 5s 10 ಅಂತ ಆಗ್ತದೆ. ಈ 10 ಅನ್ನು ಹೆಂಗೆ ಬರೆದು ನಾವು 2 5s ಅಂತ ಬರ್ಕೊಂಡೇವೆ. ದಿಸ್ ಈಸ್ ಈಕ್ವಲ್ ಟು 2 ಟು ದಿ ಪವರ್ 3 2 2s 4 4 2s 8 ಅಂತ ಬರೋಣ. ಇನ್ ಬ್ರಾಕೆಟ್ ಐ ಸ್ಕ್ವೇರ್ ಅಂದ್ರೆ ಏನು ರೀ -1 ಹೋಲ್ ಟು ದಿ ಪವರ್ 5 ದಿಸ್ ಈಸ್ ಈಕ್ವಲ್ ಟು 8 -1 ಇದೆ -1 ಮೈನಸ್ಸಿನ ಪವರ್ ಆಡ್ ನಂಬರ್ ಇದ್ದರೆ ಮೈನಸ್ಸೇ ಬರ್ತದೆ, ಮೈನಸ್ಸಿನ ಪವರ್ ಈವನ್ ನಂಬರ್ ಇದ್ದರೆ ಪ್ಲಸ್ ಬರ್ತದೆ. ಇಲ್ಲಿರೋದು ಆಡ್ ನಂಬರ್ ಇದೆ ಅಂತಂದರೆ ಏನು ಬಂತ ಆನ್ಸರ್ -1 ಬರ್ತದೆ. 8 ಇಂಟು -1 -8 ಅಂತ ಬಂತು. ಏನಿದು -8 ಏನೇನು ಝಡ್ ಸಿಕ್ತು ನಮಗೆ, ಜಸ್ಟ್ ಝಡ್ ಇದು ಝಡ್, ನಮಗೆ ಝಡ್ ಬೇಕಾಗಿಲ್ಲ. ನಮಗೇನು ಬೇಕು, ನಮ್ಗೆ ಬೇಕು ಇದು ಮಾಡ್ಲಸ್ ಬೇಕು, ಮಾಡ್ಲಸ್ ಆಫ್ ಝಡ್, ದಟ್ ಈಸ್ ಮಾಡ್ಲಸ್ ಆಫ್ ಝಡ್ ಈಸ್ ಈಕ್ವಲ್ ಟು ಬರೀಬೇಕು. ಈಗ ನಾವು ಮಾಡ್ಲಸ್ ಆಫ್ ಝಡ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ರಿಯಲ್ ಪಾರ್ಟ್ ದಿ ಹೋಲ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ದಿ ಹೋಲ್ ಸ್ಕ್ವೇರ್. ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಇಲ್ಲೇ ಇಲ್ಲ, ಬರೀ ರಿಯಲ್ ಪಾರ್ಟ್ ಅದು ಕೂಡ ನೆಗೆಟಿವ್ ಇದೆ. ರಿಯಲ್ ಪಾರ್ಟ್ ಇದೆ, ಅದು ಕೂಡ ನೆಗೆಟಿವ್ ಇದೆ. ಹಾಗಾಗಿ ಇದನ್ನು ಏನು ಬರ್ಬೋದು, ರಿಯಲ್ ಪಾರ್ಟ್ ದಿ ಹೋಲ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ದಿ ಹೋಲ್ ಸ್ಕ್ವೇರ್. ಮಾಡ್ಲಸ್ ಆಫ್ ಝಡ್ ಈಸ್ ಈಕ್ವಲ್ ಟು ರಿಯಲ್ ಪಾರ್ಟ್ ದಿ ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ಇದ್ದಿದ್ದು ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗ್ತದೆ. 8 ಸ್ಕ್ವೇರ್ ಇದ್ದು ಏನಾಗ್ತದೆ ರೀ 64 ಆಗ್ತದೆ. ದೇರ್ ಫಾರ್ ಮಾಡ್ಲಸ್ ಆಫ್ ಝಡ್ ಈಸ್ ಈಕ್ವಲ್ ಟು 64 ಇದ್ದು ಏನಾಗ್ತದೆ ರೀ 8 ಅಂತ ಬಂತು. ಮಾಡ್ಲಸ್ ಆಫ್ ಝಡ್ ಈಸ್ ಈಕ್ವಲ್ ಟು 8 ಬಂತು. ನಂತರ ನಾವೇನು ಮಾಡಬೇಕು, ಈಗ ಆರ್ಗ್ಯುಮೆಂಟ್ ಆಫ್ ಝಡ್ ಅಂತ ಫೈಂಡ್ ಔಟ್ ಮಾಡಬೇಕು. ಆರ್ಗ್ಯುಮೆಂಟ್ ಆಫ್ ಝಡ್ ಅಂತ ತೊಗೊಂಡು ಆರ್ಗ್ಯುಮೆಂಟ್ ಆಫ್ ಝಡ್ ಈಸ್ ಈಕ್ವಲ್ ಟು ನೋಡೋಣಂತ ಏನು ಬರೀಬೇಕು. ಆರ್ಗ್ಯುಮೆಂಟ್ ಆಫ್ ಝಡ್ ಬರೀಬೇಕು ಅಂತಂದ್ರೆ ನಾವೇನು ನೋಡಬೇಕು, ಯಾವಾಗಲೂ ಯಾವ ಕ್ವಾಡ್ರೆಂಟ್ ಒಳಗೆ ಬರ್ತದೆ ಈ ಝಡ್ ಅಂತ ಕರೆದು ಯಾವ ಕ್ವಾಡ್ರೆಂಟ್ ಒಳಗಿದೆ ಅದನ್ನು ನೋಡೋಣಂತೆ. ಝಡ್ ಏನಿದೆ ಇಲ್ಲಿ ವ್ಯಾಲ್ಯೂ, ಝಡ್ ವ್ಯಾಲ್ಯೂ ಏನಿದೆ ಇಲ್ಲಿ, ಝಡ್ ಈಸ್ ಈಕ್ವಲ್ ಟು -8 ಅಂತ ಇದೆ. -8 ಪ್ಲಸ್ 0i ಅಂದಂಗೆ, ಯಾಕೆ ಇಮ್ಯಾಜಿನರಿ ಪಾರ್ಟ್ ಅಲ್ಲಿ ಇಲ್ಲ ಅಂತಂದ್ರೆ ಇದು ಎಕ್ಸ್ ಪಾರ್ಟ್, ಎಕ್ಸ್ ನೆಗೆಟಿವ್ ಅದ, ಆಮೇಲೆ y 0 ಅದ. ಯಾವ ಕ್ವಾಡ್ರೆಂಟ್ ಒಳಗೆ ಬರ್ತದೆ ನೋಡೋಣಂತ. ಓಕೆ, y ಇಲ್ಲಿ ಪ್ಲಸ್ ಇರ್ತದೆ, ಇಲ್ಲಿ ಎಕ್ಸ್ ಪ್ಲಸ್ ಇರ್ತದೆ, ಆಮೇಲೆ ಇಲ್ಲಿ ಎಕ್ಸ್ ಏನಿರ್ತದೆ ರೀ ಮೈನಸ್ ಇರ್ತದೆ, ಇಲ್ಲಿ y ಮೈನಸ್ ಇರ್ತದೆ. ಇಲ್ಲಿ y ಮೈನಸ್ ಬಂದ ನಮ್ಮ ಆನ್ಸರ್ ಎಕ್ಸ್ ಮೈನಸ್ ಬಂದದ, ಎಕ್ಸ್ ಮೈನಸ್ ಬಂದ್ರೆ ಎಕ್ಸ್ ಮೈನಸ್ ಬಂತು. y ಏನದ 0 ಅದ, ಎಕ್ಸ್ ಮೈನಸ್ ಅದ, y 0 ಅಂದ್ರೆ ಇಲ್ಲೇ ಸಿಕ್ಬಿಡ್ತದೆ ನಮ್ಮ ಪಾಯಿಂಟ್. y 0 ರೀ, ಮೇಲ್ಗಡೆ ಏನೇ ಇಲ್ಲ, y ಆಕ್ಸಿಸ್ ಏನು ವ್ಯಾಲ್ಯೂನೇ ಇಲ್ಲ, ಹೌದಾ. ಈ y ಪಾರ್ಟ್ ಇಲ್ಲೇ ಇಲ್ಲ ಅಂದರೆ ಇಮ್ಯಾಜಿನರಿ ಪಾರ್ಟ್ ಇಲ್ಲೇ ಇಲ್ಲ, ಬರೀ ರಿಯಲ್ ಪಾರ್ಟ್ ಅದ. ರಿಯಲ್ ಪಾರ್ಟ್ ಅಂದ್ರೆ ರಿಯಲ್ ನಂಬರ್ ಅಂದ್ರೆ -8 ಅಂದಂಗೆ -1 -2 -3 -4 -5 -6 -7 -8 ಅಂದಂಗೆ ನಮಗೆ ಸಿಕ್ಕಿದ್ದು -8 ಅಂದರೆ ಅದು ಎಕ್ಸ್ ಆಕ್ಸಿಸ್ ಮೇಲಿದೆ, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮ್ಯಾಗಿದೆ. ನೆಗೆಟಿವ್ ಎಕ್ಸಸ್ ಮ್ಯಾಗಿದ್ರೆ ಏನಾಗುತ್ತೆ, ಟೀಟಾ ಏನಾಗುತ್ತೆ ರೀ ಪೈ ಆಗ್ತದೆ. ಟೀಟಾ ಅಂದ್ರೆ ಏನಾಗ್ತದೆ, ಪೈ ಆಗ್ತದೆ. ಪೈ ಅಂದ್ರೆ 180 ಡಿಗ್ರಿ. ಉತ್ತರ ಏನ್ರಿ ಇಲ್ಲಿ, ಆರ್ಗ್ಯುಮೆಂಟ್ ಆಫ್ ಝಡ್ ಈಸ್ ಈಕ್ವಲ್ ಟು ಪೈ ಅಂತಂದ್ರೆ 180 ಡಿಗ್ರಿ. ಯಾಕೆ ಪೈ, ಯಾಕಂತಂದ್ರೆ ಹಿಯರ್ ಝಡ್ ಲೈಸ್ ಆನ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಝಡ್ ಲೈಸ್ ಅಂದರೆ ಮೇಲ್ಗಡೆ ಇದೆ. ಝಡ್ ಲೈಸ್ ಆನ್ ನೆಗೆಟಿವ್ ಆಫ್ ಎಕ್ಸ್ ಆಕ್ಸಿಸ್. ಇದು -x ಬರ್ತದೆ ಈ ಕಡೆ ಸೈಡ್, ನೆಗೆಟಿವ್ ಆಫ್ -x ಆಕ್ಸಿಸ್, ನೆಗೆಟಿವ್ ಆಫ್ ಎಕ್ಸ್ ಆಕ್ಸಿಸ್ ಅಂತಂದರೆ ಇದನ್ನ ಮೇಲ್ಗಡೆ ಬರ್ತದೆ. ಈ ಪಾಯಿಂಟ್ ಅಂದಾಗ ನಾವೇನು ತೊಗೋಬೇಕು, ಕಂಪ್ಲೀಟಾಗಿ ಒಂದು ಆ್ಯಂಗಲ್ ತೊಗೋಬೇಕಾಗ್ತದೆ, ದಟ್ ಈಸ್ ಪೈ ಅಂತ ಬರ್ತದೆ. ದಟ್ ಮೀನ್ಸ್ ಹಿಯರ್ ಆರ್ಗ್ಯುಮೆಂಟ್ ಆಫ್ ಝಡ್ ಈಸ್ ಈಕ್ವಲ್ ಟು ಪೈ 180 ಡಿಗ್ರಿ ಅಂತ ಬರ್ತದೆ. ಅತಿ ಉತ್ತಮವಾದಂಥ ಪ್ರಶ್ನೆ ಇದು, ವೆರಿ ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್ ಕ್ವಶನ್ ಅಂತ ನಾವು ಹೇಳ್ಬೋದು. ಓಕೆ,
ಪ್ರಶ್ನೆ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿತ್ತು ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.